Hello guys, welcome back to my class. In today's class, we are going to teach you a word formation, prefixes and suffixes, English grammar for all students presented by ಕವಿರಾಜ್ ಜಿಡಿಗೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಇವತ್ತಿನ ತರಗತಿಗೆ ಸ್ವಾಗತ ಬಯಸ್ತಾ ಇವತ್ತಿನ ತರಗತಿಯಲ್ಲಿ ನಾವು ವರ್ಡ್ ಫಾರ್ಮೇಶನ್ ಬಗ್ಗೆ ಕಲಿತಾ ಇದ್ದೀವಿ. ಸೊ ಏನಿದು ವರ್ಡ್ ಫಾರ್ಮೇಶನ್? ವರ್ಡ್ ಫಾರ್ಮೇಶನ್ ಅಂದ್ರೆ ಪದಗಳ ರಚನೆ. ಸೊ ಇಂಗ್ಲಿಷ್ ನಲ್ಲಿ ಪದಗಳನ್ನ ಯಾವ ತರ ರಚನೆ ಮಾಡ್ತೀವಿ ಅಂದ್ರೆ ಒಂದು ಪದದಿಂದ ಇನ್ನೂ ಹೆಚ್ಚಿನ ಪದಗಳನ್ನ ರಚನೆ ಮಾಡೋದು, ಅವುಗಳನ್ನು ಯಾವ ತರ ಮಾಡ್ತೀವಿ, ಸ್ಪೆಷಲ್ ಆಗಿ ಪ್ರಿಫಿಕ್ಸಸ್ ಮತ್ತು ಸಫಿಕ್ಸಸ್ ಗಳನ್ನ ಯೂಸ್ ಮಾಡಿಕೊಂಡು ಯಾವ ತರ ವರ್ಡ್ ಫಾರ್ಮೇಶನ್ ಅನ್ನ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಕ್ಲಾಸ್ ಅಲ್ಲಿ ಕಲಿತಾ ಇದ್ದೀವಿ. ಸೊ ಈ ವಿಡಿಯೋನ ಕೊನೆವರೆಗೆ ನೋಡಿ, ಅಂದಾಗ ಮಾತ್ರ ವರ್ಡ್ ಫಾರ್ಮೇಶನ್ ಬಗ್ಗೆ ನಿಮ್ಗೆ ಒಂದು ಕ್ಲಿಯರ್ ಆದ ಕಾನ್ಸೆಪ್ಟ್ ಬರುತ್ತೆ. ಯಾಕಂದ್ರೆ ನಾವು ಪ್ರಿಫಿಕ್ಸ್ ಮತ್ತು ಸಫಿಕ್ಸ್ ಬಗ್ಗೆ ಸಾಕಷ್ಟು ಎಕ್ಸಾಮ್ಗಳಲ್ಲಿ ನಿಮಗೆ ಪ್ರಶ್ನೆಗಳನ್ನ ಕೇಳ್ತಾರೆ. ಅದಕ್ಕಾಗಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ನಾವೀಗ ವರ್ಡ್ ಫಾರ್ಮೇಶನ್ ಬಗ್ಗೆ ನೋಡ್ತಾ ಇದ್ದೀವಿ. ಏನಿದು ವರ್ಡ್ ಫಾರ್ಮೇಶನ್? ವಿ ಫಾರ್ಮ್ ನ್ಯೂ ವರ್ಡ್ಸ್ ಫ್ರಮ್ ದಿ ಎಕ್ಸಿಸ್ಟಿಂಗ್ ವರ್ಡ್ಸ್. ಅಂದ್ರೆ ಈಗ ಕೊಟ್ಟಂತ ಪದಗಳಿಂದ ನಾವು ಹೊಸ ಪದಗಳನ್ನ ರಚನೆ ಮಾಡ್ತೀವಿ. ವಾಟ್ ಡು ವಿ ಡೂ ಫಾರ್ ಇಟ್? ಸೊ ಒಂದು ಕೊಟ್ಟಂತ ಪದದಿಂದ ನಾವು ಬೇರೊಂದು ಪದವನ್ನ ರಚನೆ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ ಒಂದು ಪ್ರಶ್ನೆಯನ್ನ ಇಲ್ಲಿ ಬರ್ತಾ ಇದೆ. ವಾಟ್ ವಿ ಡೂ ಫಾರ್ ಇಟ್, ಪದಗಳನ್ನ ರಚನೆ ಹೇಗ್ ಮಾಡಬೇಕು ಅಂತ. ಜನರಲಿ ವಿ ಆಡ್ ಅಫಿಕ್ಸಸ್, ಅಂದ್ರೆ ಕೊಟ್ಟಂತ ಒಂದು ಪದದಿಂದ ನೀವು ಇನ್ನೂ ಹೆಚ್ಚಿನ ಪದಗಳನ್ನ ಮಾಡ್ಬೇಕಂದ್ರೆ ನಮ್ಗೆ ಅಫಿಕ್ಸಸ್ ಗಳ ಸಹಾಯ ಬೇಕು. ಸೊ ಅಫಿಕ್ಸಸ್ ಅಂದ್ರೆ ಏನು? ಒಂದು ಪದ ಏನಿರುತ್ತೆ, ಒಂದು ವರ್ಡ್ಗಿಂತ ಬಿಫೋರ್ ಅಲ್ಲಿ ಅಥವಾ ಎಂಡ್ ಅಲ್ಲಿ ನಾವು ಏನಾದ್ರೂ ಆಡ್ ಮಾಡ್ತೀವಿ, ಅದನ್ನ ಆಡ್ ಮಾಡಿ ಹೊಸ ಪದವನ್ನ ರಚನೆ ಮಾಡ್ತೀವಿ, ಅವುಗಳನ್ನ ಅಫಿಕ್ಸಸ್ ಅಂತ ಕರಿತೀವಿ. ಅಂದ್ರೆ ಒಂದು ವರ್ಡ್ ನ ಬಿಗಿನಿಂಗ್ ಅಲ್ಲಿ ಅಥವಾ ಎಂಡ್ ಅಲ್ಲಿ ಎಕ್ಸ್ಟ್ರಾ ವರ್ಡ್ ಗಳನ್ನ ಸೇರಿಸೋದನ್ನೇ ನಾವು ಅಫಿಕ್ಸ್ ಅಂತ ಕರಿತೀವಿ. ಹೌದಾ? ಈ ಅಫಿಕ್ಸಸ್ ಗಳಲ್ಲಿ ಎರಡು ಪ್ರಕಾರ ಕಾಣ್ತೀವಿ. ದೇರ್ ಆರ್ ಟೂ ಕೈಂಡ್ಸ್ ಇನ್ ಅಫಿಕ್ಸಸ್. ಯಾವ ಎರಡು ಪ್ರಕಾರಗಳು? ಸೊ ಮೊದಲನೇ ಪ್ರಕಾರ ನೋಡ್ತೀವಿ, ದಟ್ ಈಸ್ ಪ್ರಿಫಿಕ್ಸ್. ಇನ್ನೊಂದು ಪ್ರಕಾರ ದಟ್ ಈಸ್ ಸಫಿಕ್ಸ್. ಅಂದ್ರೆ ಅಫಿಕ್ಸಸ್ ಗಳಲ್ಲಿ ಎರಡು ಪ್ರಕಾರಗಳು, ಒಂದು ಪ್ರಿಫಿಕ್ಸಸ್, ಇನ್ನೊಂದು ಸಫಿಕ್ಸಸ್. ಈಗ ನಾವು ಒಂದೊಂದಾಗಿ ಡೀಟೇಲ್ ಆಗಿ ನೋಡೋಣ. ಪ್ರಿಫಿಕ್ಸಸ್ ಅಂದ್ರೇನು ಮತ್ತು ಅಫಿಕ್ಸಸ್ ಅಂದ್ರೇನು? ಎಸ್, ಇವು ಎರಡು ನಾವು ಕಲ್ತಾಗ ಮಾತ್ರ ನಾವು ಹೊಸ ಪದಗಳ ಒಂದು ರಚನೆಯನ್ನ ಮಾಡ್ಬೋದು. ವಿ ಕ್ಯಾನ್ ಫಾರ್ಮ್ ಅ ನ್ಯೂ ವರ್ಡ್. ಎಸ್, ನೋಡೋಣ. ಈಗ ನಾವು ಫಸ್ಟ್ ಅಲ್ಲಿ ಪ್ರಿಫಿಕ್ಸಸ್ ಅಂದ್ರೆ ಏನು ಅಂತ ನೋಡ್ತಾ ಇದ್ವಿ. ಪ್ರಿಫಿಕ್ಸಸ್ ಆರ್ ಆಡೆಡ್ ಟು ದಿ ಬಿಗಿನಿಂಗ್ ಆಫ್ ಅ ರೂಟ್ ವರ್ಡ್. ರೂಟ್ ವರ್ಡ್ ಅಂದ್ರೇನು? ಮೂಲ ಪದ, ಒರಿಜಿನಲ್ ವರ್ಡ್. ಅಂದ್ರೆ ಒಂದು ಪದಕ್ಕಿಂತ ಬಿಗಿನಿಂಗ್ ಅಲ್ಲಿ, ಪ್ರಾರಂಭದಲ್ಲಿ ನಾವು ಸೇರಿಸ್ತಕ್ಕಂಥ ಪದಗಳನ್ನ ಪ್ರಿಫಿಕ್ಸಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನಿಮ್ಗೆ ಯಾವುದೋ ಒಂದು ವರ್ಡ್ ಕೊಟ್ಟಿದ್ದಾರೆ, ಅದಕ್ಕಿಂತ ಬಿಗಿನಿಂಗ್ ಅಲ್ಲಿ, ಅದಕ್ಕಿಂತ ಬಿಫೋರ್ ಯಾವುದಾದ್ರೂ ಕೆಲವೊಂದು ವರ್ಡ್ಗಳನ್ನ ಸೇರಿಸ್ತೀವಲ್ಲ, ಅದನ್ನೇ ನಾವು ಪ್ರಿಫಿಕ್ಸಸ್ ಅಂತ ಕರಿತೀವಿ. ನೋಡಿ, ಈಗಿದು ಪ್ರಿಫಿಕ್ಸ್. ಹೌದಾ? ಪರ್ಫೆಕ್ಟ್ ಅಂತಕ್ಕಂಥದ್ದು ಇದೇನಾಗುತ್ತೆ? ರೂಟ್ ವರ್ಡ್. ಇದು ಮೂಲ ಪದ. ಪರ್ಫೆಕ್ಟ್ ಅಂದ್ರೇನು? ಪರಿಪೂರ್ಣ. ಇದೊಂದು ವರ್ಡ್. ಹೌದಾ? ಸೊ ಪರ್ಫೆಕ್ಟ್ ಅಂತಕ್ಕಂಥದ್ದು ರೂಟ್ ವರ್ಡ್ ಅಂತೀವಿ. ರೂಟ್ ವರ್ಡ್ ಅಂದ್ರೆ ಮೂಲ ಪದ. ಇಲ್ಲಿ ಯಾವುದೇ ಬಿಗಿನಿಂಗ್ ಅಲ್ಲಿ ಮತ್ತು ಯಾವುದೇ ಎಂಡ್ ಅಲ್ಲಿ ಯಾವುದು ಕೂಡ ಹೊಸ ಪದವನ್ನ ಸೇರಿಸಿಲ್ಲ. ಅಂದ್ರೆ ಪ್ರಿಫಿಕ್ಸ್ನು ಸೇರಿಸಿಲ್ಲ, ಸಫಿಕ್ಸ್ನು ಸೇರಿಸಿಲ್ಲ. ಇದು ಮೂಲ ಪದ, ಒರಿಜಿನಲ್ ವರ್ಡ್ ಇದೆ. ರೈಟ್? ಸೊ ಈ ಪರ್ಫೆಕ್ಟ್ ಅಂತಕ್ಕಂಥ ಒಂದು ರೂಟ್ ವರ್ಡ್ಗೆ ನಾವು ಪ್ಲಸ್ ಇಮ್ ಅನ್ನ ಸೇರಿಸಿದಾಗ ಅಂದ್ರೆ ಇಂಪರ್ಫೆಕ್ಟ್. ಎಸ್, ಪರ್ಫೆಕ್ಟ್ ಅಂತಕ್ಕಂಥ ರೂಟ್ ವರ್ಡ್ಗಿಂತ ಮುಂಚೆ ನಾವು ಒಂದು ಇಮ್ ಬರೆದರೆ, ಸೊ ಇದು ಇಮ್ ಏನಾಗುತ್ತೆ? ಇದು ಪ್ರಿಫಿಕ್ಸ್ ಆಗುತ್ತೆ. ಅಂದ್ರೆ ಪರ್ಫೆಕ್ಟ್ ಅಂತಕ್ಕಂಥ ಪದಕ್ಕೆ ನಾವು ಇಮ್ ಅನ್ನ ಸೇರಿಸಿದಾಗ ಅದು ಪ್ರಿಫಿಕ್ಸ್ ಆಗುತ್ತೆ. ಇಮ್ ಅನ್ನೋದು ಪ್ರಿಫಿಕ್ಸ್, ಪರ್ಫೆಕ್ಟ್ ಅನ್ನೋದು ರೂಟ್ ವರ್ಡ್ ಆಗುತ್ತೆ. ಸೊ ಪ್ರಿಫಿಕ್ಸ್ ಮತ್ತು ರೂಟ್ ವರ್ಡ್ ಕೂಡಿದಾಗ, ಇಮ್ ಮತ್ತು ಪರ್ಫೆಕ್ಟ್ ಕೂಡಿದಾಗ ಏನಾಗುತ್ತೆ? ಅದು ಇಂಪರ್ಫೆಕ್ಟ್ ಆಗುತ್ತೆ. ಪರ್ಫೆಕ್ಟ್ ಅಂದ್ರೆ ಪರಿಪೂರ್ಣ, ಇಂಪರ್ಫೆಕ್ಟ್ ಅಂದ್ರೆ ಅಪರಿಪೂರ್ಣ. ಅಂದ್ರೆ ನಾವು ಹೊಸ ಪದವನ್ನ ರಚನೆ ಮಾಡ್ತೀವಿ, ಫಾರ್ಮ್ ಮಾಡ್ತೀವಿ. ವರ್ಡ್, ಇದಕ್ಕೆ ನಾವು ಏನ್ ಕರಿತೀವಿ? ವರ್ಡ್ ಫಾರ್ಮೇಶನ್ ಅಂತ ಕರಿತೀವಿ. ನಂಬರ್ ಹತ್ರ ಒಂದೇ ಪದ ಇತ್ತು, ಯಾವುದು? ಪರ್ಫೆಕ್ಟ್ ಅಂತ ಒಂದೇ ಪದ ಇತ್ತು. ಅದಕ್ಕೊಂದು ಪ್ರಿಫಿಕ್ಸ್ ಅನ್ನ ಆಡ್ ಮಾಡಿ ನಾವು ಏನ್ ಮಾಡಿದ್ವಿ? ಹೊಸ ಪದ ಮಾಡಿದ್ವಿ. ಈ ಇಂಪರ್ಫೆಕ್ಟ್ ಅನ್ನೋದು ಹೊಸ ಪದ. ಯಾಕಂದ್ರೆ ಪರ್ಫೆಕ್ಟ್ ಅಂತಕ್ಕಂಥದ್ದು ಬೇರೆ ಅರ್ಥ ಕೊಡ್ತಾ ಇದೆ, ಇಂಪರ್ಫೆಕ್ಟ್ ಅನ್ನೋದು ಬೇರೆ ಅರ್ಥ ಕೊಡ್ತಾ ಇದೆ. ಹೀಗಾಗಿ ಒಂದು ಪದದಿಂದ ಇನ್ನೊಂದು ಪದವನ್ನ ನಾವು ರಚನೆ ಮಾಡ್ತೀವಿ. ಹೇಗೆ ರಚನೆ ಮಾಡ್ತೀವಿ?
ಆ ಕೊಟ್ಟಂತ ಪದಕ್ಕೆ ನಾವು ಬಿಗಿನಿಂಗ್ ಅಲ್ಲಿ ಇಮ್ ಅನ್ನ ಸೇರಿಸ್ತೀವಿ. ಹೌದಾ? ಒಂದು ಕೊಟ್ಟಂತ ಪದಕ್ಕೆ ರೂಟ್ ವರ್ಡ್ಗೆ ಅಂದ್ರೆ ಮೂಲ ಪದಕ್ಕೆ ನಾವು ಯಾವುದಾದ್ರೂ ಪ್ರಿಫಿಕ್ಸ್ ಅನ್ನು ಸೇರಿಸಿದಾಗ, ಅದಕ್ಕೆ ಸೂಕ್ತವಾದ ಪ್ರಿಫಿಕ್ಸ್ ಅನ್ನು ಸೇರಿಸಿದಾಗ ಒಂದು ಹೊಸ ಪದ ರಚನೆ ಆಗುತ್ತೆ. ಇದನ್ನ ನಾವು ಪ್ರಿಫಿಕ್ಸ್ ಅಂತ ಕರಿತೀವಿ. ಈಗ ನೋಡಿ, ಈ ಕೊಟ್ಟಂತ ಪದದಲ್ಲಿ ಇಲ್ಲಿ ಇಂಪರ್ಫೆಕ್ಟ್ ಇದ್ದಲ್ಲಿ ಇಮ್ ಅನ್ನೋದು ಏನಾಗುತ್ತೆ ಪ್ರಿಫಿಕ್ಸ್, ಪರ್ಫೆಕ್ಟ್ ಅನ್ನೋದು ರೂಟ್ ವರ್ಡ್. ಎಸ್, ಇದಕ್ಕೆ ನಾವು ಪ್ರಿಫಿಕ್ಸ್ ಅಂತ ಕರಿತೀವಿ. ಸೊ ಇನ್ನು ಕೆಲವೊಂದು ಎಕ್ಸಾಂಪಲ್ ನೋಡೋಣ. ಯಾಕಂದ್ರೆ ಎಲ್ಲಾ ಪದಗಳಿಗೂ ನಾವು ಇಮ್ ಸೇರಿಸಿದಾಗ ಮಾತ್ರ ಅದು ಪ್ರಿಫಿಕ್ಸ್ ಆಗೋದಿಲ್ಲ. ಕೆಲವೊಂದೊಂದು ಪದಗಳಿಗೆ ನಾವು ಇಮ್ ಬಿಟ್ಟು ಬೇರೆ ಸೇರಿಸಬೇಕಾಗುತ್ತೆ. ಸೊ ಅಂತ ಇಂಪಾರ್ಟೆಂಟ್ ಪ್ರಿಫಿಕ್ಸ್ ಯಾವ ಅಂತ ಕಲಿಯೋಣ. ಪ್ರಿಫಿಕ್ಸ್ಗಳು ಸಾಕಷ್ಟಿವೆ, ಬಟ್ ನಮಗೆ ಎಕ್ಸಾಮ್ಗಳಲ್ಲಿ ಯಾವುದು ಪ್ರಿಫಿಕ್ಸ್ ಅನ್ನ ಕೇಳ್ತಾರೆ ಅಂತಗಳನ್ನ ಮಾತ್ರ ನಾವು ನೋಡೋಣ. ಎಸ್, ಎಕ್ಸಾಂಪಲ್ ಫಾರ್ ಪ್ರಿಫಿಕ್ಸಸ್ ನೋಡಿ ಇಲ್ಲಿ. ಇಮ್ ಪ್ಲಸ್ ಪ್ಯೂರ್, ಇಂಪ್ಯೂರ್. ಸೊ ಪ್ಯೂರ್ ಅನ್ನೋದು ರೂಟ್ ವರ್ಡ್, ಮೂಲ ಪದ. ಆ ಮೂಲ ಪದಕ್ಕೆ ನಾವು ಏನ್ ಸೇರಿಸಿದೀವಿ? ಇಮ್ ಅನ್ನ ಸೇರಿಸಿದ್ವಿ. ಸೊ ಇಮ್ ಪ್ಲಸ್ ಪ್ಯೂರ್ ಕೂಡಿ ಏನಾಯ್ತು? ಇಂಪ್ಯೂರ್ ಆಯ್ತು. ಪ್ಯೂರ್ ಅಂದ್ರೆ ಏನು? ಪರಿಶುದ್ಧ. ಇಂಪ್ಯೂರ್ ಅಂದ್ರೆ ಅಪರಿಶುದ್ಧ. ಎಸ್, ನೆಕ್ಸ್ಟ್ ನೋಡೋಣ ಇನ್ನೊಂದು ಪದ, ಅನ್ ಪ್ಲಸ್ ಏಬಲ್, ಅನೇಬಲ್. ಸೊ ಏಬಲ್ ಅನ್ನೋದು ರೂಟ್ ವರ್ಡ್, ಮೂಲ ಪದ. ಆ ಮೂಲ ಪದಕ್ಕೆ ನಾವು ಏನ್ ಸೇರಿಸಿದೀವಿ? ಒಂದು ಹೊಸ ಪದ ಮಾಡೋ ಸಲುವಾಗಿ ಅನ್ ಅಂತಕ್ಕಂಥ ಪ್ರಿಫಿಕ್ಸ್ ಅನ್ನ ಸೇರಿಸಿದೀವಿ. ಅಂದ್ರೆ ಯಾವುದೇ ರೂಟ್ ವರ್ಡ್ಗಿಂತ ಬಿಫೋರ್ ಸೇರಿಸಬೇಕು ನಾವು. ಬಿಫೋರ್ ಸೇರಿಸಿದ್ರೆ ಮಾತ್ರ ಅದು ಪ್ರಿಫಿಕ್ಸ್. ಆಫ್ಟರ್, ಈ ಏಬಲ್ ನಂತರ ಅಲ್ಲ, ಏಬಲ್ಗಿಂತ ಬಿಫೋರ್. ಸೊ ಇಲ್ಲಿ ನಾವು ಅನ್ ಸೇರಿಸಿದ್ವಿ. ಮೇಲಿನ ಒಂದು ವರ್ಡ್ ಅಲ್ಲಿ ನಾವು ಇಮ್ ಸೇರಿಸಿದ್ವಿ. ಎರಡನೇ ಪದದಲ್ಲಿ ನಾವು ಅನ್ ಅನ್ನ ಸೇರಿಸಿದ್ವಿ. ಅನ್ ಪ್ಲಸ್ ಏಬಲ್, ಅನೇಬಲ್. ಏಬಲ್ ಅಂದ್ರೆ ಸಾಮರ್ಥ್ಯ, ಅನೇಬಲ್ ಅಂದ್ರೆ ಅಸಾಮರ್ಥ್ಯ, ಸಾಮರ್ಥ್ಯ ಇಲ್ಲದೆ ಇರೋದು. ರೈಟ್? ಈ ತರ ಒಂದು ಹೊಸ ಪದಕ್ಕೆ ನಾವು ಪ್ರಿಫಿಕ್ಸ್ ಅನ್ನ ಸೇರಿಸಿದಾಗ ಅದು ಮತ್ತೊಂದು ಹೊಸ ಪದ ಕ್ರಿಯೇಟ್ ಆಗುತ್ತೆ. ರೈಟ್? ನೆಕ್ಸ್ಟ್ ನೋಡಿ, ಡಿಸ್ ಪ್ಲಸ್ ಬಿಲೀವ್, ಡಿಸ್ಬಿಲೀವ್. ಇಲ್ಲಿ ಕೂಡ ನೋಡಿ ಡಿಸ್ ಅಂತ ಸೇರಿಸಿದ್ವಿ. ಇಲ್ಲಿ ನಾವು ಬಿಗಿನಿಂಗ್ ಅಲ್ಲಿ ತೆಗೆದುಕೊಂಡಂತ ಎಲ್ಲವುಗಳು ಪ್ರಿಫಿಕ್ಸ್ ಇವೆ. ಮೊದಲನೇದು ಇಮ್, ಎರಡನೇದು ಅನ್, ಮೂರನೇದು ಡಿಸ್. ಸೊ ಒಂದೊಂದು ಪದಗಳಿಗೆ ಬೇರೆ ಬೇರೆ ಪದಗಳು ಯೂಸ್ ಆಗುತ್ತೆ. ಬಿಲೀಫ್ ಅಂದ್ರೆ ಏನು? ನಂಬಿಕೆ. ಸೊ ಈ ಡಿಸ್ ಅನ್ನು ಸೇರಿಸಿದಾಗ ಏನಾಯ್ತು? ಡಿಸ್ಬಿಲೀಫ್ ಆಯ್ತು. ಅಂದ್ರೆ ಅಪನಂಬಿಕೆ. ನಂಬಿಕೆ, ಅಪನಂಬಿಕೆ. ನೆಕ್ಸ್ಟ್, ಅನ್ ಪ್ಲಸ್ ಫಾರ್ಗೆಟ್, ಅನ್ಫಾರ್ಗೆಟ್. ಫಾರ್ಗೆಟ್ ಅಂದ್ರೇನು? ಮರೆಯೋದು. ಅನ್ಫಾರ್ಗೆಟ್ ಅಂದ್ರೆ ಮರೆಯದೆ ಇರೋದು. ಅನ್ ಅನ್ನೋದು ಏನಾಗುತ್ತೆ? ಇಲ್ಲಿ ಪ್ರಿಫಿಕ್ಸ್ ಆಗುತ್ತೆ. ನೆಕ್ಸ್ಟ್, ರೀ ಪ್ಲಸ್ ಜಾಯಿನ್, ರೀಜಾಯಿನ್. ಜಾಯಿನ್ ಅಂದ್ರೆ ಸೇರೋದು, ರೀಜಾಯಿನ್ ಅಂದ್ರೆ ಪುನಃ ಸೇರೋದು. ಇದು ಅಪೋಸಿಟ್ ವರ್ಡ್ ಅಲ್ಲ, ಬಟ್ ಹೊಸ ಪದವಾಗಿದೆ. ಅಂದ್ರೆ ಪ್ರಿಫಿಕ್ಸ್ ಸೇರಿಸಿದಾಗ ಎಲ್ಲ ಪದಗಳು ಅಪೋಸಿಟ್ ವರ್ಡೇ ಆಗ್ತಾವ ಅಂತ ಏನಿಲ್ಲ. ಅಪೋಸಿಟ್ ವರ್ಡ್ ಆಗ್ಬೋದು ಅಥವಾ ಇನ್ನೊಂದು ಹೊಸ ಪದನೇ ಆಗ್ಬೋದು. ಇಲ್ಲಿ ನೋಡಿ, ಇಲ್ಲಿ ಮೇಲಿನ 4 ಎಕ್ಸಾಂಪಲ್ ನೋಡಿದಾಗ ಅಪೋಸಿಟ್ ವರ್ಡ್ ಕಾಣ್ತಾ ಇದೀವಿ. ಪ್ಯೂರ್, ಇಂಪ್ಯೂರ್, ಏಬಲ್, ಅನೇಬಲ್, ಬಿಲೀವ್, ಡಿಸ್ಬಿಲೀವ್, ಫಾರ್ಗೆಟ್, ಅನ್ಫಾರ್ಗೆಟ್. ಇವು 4 ಅಪೋಸಿಟ್ ವರ್ಡ್ ಆಗಿವೆ, ಬಟ್ ಇದು ಅಪೋಸಿಟ್ ಆಗಲಿಲ್ಲ. ಜಾಯಿನ್, ರೀಜಾಯಿನ್. ರೈಟ್? ನೆಕ್ಸ್ಟ್ ನೋಡ್ತೀವಿ, ಇರ್ ಪ್ಲಸ್ ರೆಸ್ಪೆಕ್ಟ್, ಇರ್ರೆಸ್ಪೆಕ್ಟ್. ರೆಸ್ಪೆಕ್ಟ್ ಅಂದ್ರೆ ಮರ್ಯಾದೆ ಅಥವಾ ಗೌರವ. ಇರ್ರೆಸ್ಪೆಕ್ಟ್ ಅಂದ್ರೆ ಅಗೌರವ. ಇರ್ರೆಸ್ಪೆಕ್ಟ್ ಅನ್ನೋದು ರೂಟ್ ವರ್ಡ್, ಇರ್ ಅನ್ನೋದು ಪ್ರಿಫಿಕ್ಸ್. ಅನ್ ಪ್ಲಸ್ ಡೂ, ಅಂಡು. ಡೂ ಅಂದ್ರೆ ಮಾಡು, ಅಂಡು ಅಂದ್ರೆ ಮಾಡದೇ ಇರೋದು. ಅನ್ ಅನ್ನೋದು ಪ್ರಿಫಿಕ್ಸ್, ಡೂ ಅನ್ನೋದು ಸಫಿಕ್ಸ್. ನೆಕ್ಸ್ಟ್, ಇಮ್ ಪ್ಲಸ್ ಮೇಚರ್, ಇಮೇಚರ್. ಮೇಚರ್ ಅಂದ್ರೇನು? ಪೂರ್ಣವಾಗಿದ್ದು, ತಿಳುವಳಿಕೆ ಬಂದಿದ್ದು. ಇಮೇಚರ್ ಅಂದ್ರೆ ಅತಿಳುವಳಿಕೆ, ತಿಳುವಳಿಕೆ ಇಲ್ಲದೆ ಇರೋದು. ಎಸ್. ನೆಕ್ಸ್ಟ್, ಅನ್ ಪ್ಲಸ್ ಫಾರ್ಚುನೇಟ್, ಅನ್ಫಾರ್ಚುನೇಟ್. ಫಾರ್ಚುನೇಟ್ ಅಂದ್ರೇನು? ಸುದೈವಿ. ಅನ್ಫಾರ್ಚುನೇಟ್ ಅಂದ್ರೆ ದುರ್ದೈವಿ. ಸುದೈವಿ, ದುರ್ದೈವಿ ಅಂತ. ಸೊ ಇಲ್ಲಿ ಅನ್ ಅನ್ನೋದು ಪ್ರಿಫಿಕ್ಸ್, ಫಾರ್ಚುನೇಟ್ ಅನ್ನೋದು ರೂಟ್ ವರ್ಡ್. ಅಂದ್ರೆ ಇಲ್ಲಿ ಕೊಟ್ಟಂತ ಎಲ್ಲಾ ಪದಗಳನ್ನ ನೋಡ್ತಾ ಇದ್ವಿ. ಬಿಫೋರ್ ಅಲ್ಲಿ ಕೆಲವೊಂದು ವರ್ಡ್ಗಳನ್ನ, ಸಣ್ಣ ಸಣ್ಣ ವರ್ಡ್ಗಳನ್ನ ಸೇರಿಸಿದ್ವಿ. ಈ ಸಣ್ಣ ಸಣ್ಣ ವರ್ಡ್ಗಳನ್ನೇ ನಾವು ಪ್ರಿಫಿಕ್ಸ್ ಅಂತ ಕರಿತೀವಿ. ಇನ್ನೊಂದು ಎಕ್ಸಾಂಪಲ್, ಇಮ್ ಪ್ಲಸ್ ಪಾರ್ಷಿಯಲ್, ಇಂಪಾರ್ಷಿಯಲ್. ಪಾರ್ಷಿಯಲ್ ಅಂದ್ರೆ ಪಕ್ಷಪಾತ, ಇಂಪಾರ್ಷಿಯಲ್ ಅಂದ್ರೆ ನಿಷ್ಪಕ್ಷಪಾತ, ಅಂದ್ರೆ ಭೇದ ಭಾವ ಅಂತ ಅರ್ಥ. ಎಸ್, ಈ ತರದ್ದು ಎಲ್ಲಗಳನ್ನ ನಾವು ಪ್ರಿಫಿಕ್ಸ್ ಅಂತ ಕರಿತೀವಿ. ಸೊ ಇಲ್ಲೆಲ್ಲ ನೀವು ನೆನ್ಪಿಟ್ಕೋಬೇಕು, ಯಾವ ಪದಗಳ ಮುಂದೆ ಯಾವ ಒಂದು ಪ್ರಿಫಿಕ್ಸ್ ಅನ್ನ ಸೇರಿಸಬೇಕನ್ನೋದು. ಇಮ್ ಆಗಿರ್ಬೋದು, ಅನ್ ಆಗಿರ್ಬೋದು, ಡಿಸ್ ಆಗಿರ್ಬೋದು, ರೀ ಆಗಿರ್ಬೋದು, ಇರ್ ಆಗಿರ್ಬೋದು, ಇಮ್ ಆಗಿರ್ಬೋದು, ಇವೆಲ್ಲ ಕೂಡ ಪ್ರಿಫಿಕ್ಸ್. ರೈಟ್? ಸೊ ಈಗ ನಾವು ಹೋಗೋಣ ಸಫಿಕ್ಸ್ ಬಗ್ಗೆ ಕಲಿಯೋಣ. ಪ್ರಿಫಿಕ್ಸ್ ಅಂತ ನೋಡಿದೀವಿ, ಒಂದು ಪದಕ್ಕಿಂತ ಮುಂಚೆ ಸೇರಿಸೋದು ಪ್ರಿಫಿಕ್ಸ್. ಬಟ್ ನಾವೀಗ ಕಲಿತಿರೋದು ಸಫಿಕ್ಸ್. ಪ್ರಿಫಿಕ್ಸ್ ದ ಅಪೋಸಿಟ್ ವರ್ಡ್ ಸಫಿಕ್ಸ್.
ಪ್ರಿಫಿಕ್ಸ್ ಅಂದ್ರೆ ಮುಂಚೆ ಸೇರಿಸ್ತೀವಿ, ಸಫಿಕ್ಸ್ ಅಂದ್ರೆ ಆ ನಂತರ ಸೇರಿಸ್ತೀವಿ, ಅಂದ್ರೆ ಎಂಡ್ ಆಫ್ ದಿ ವರ್ಡ್. ಪ್ರಿಫಿಕ್ಸ್ ಅಂದ್ರೆ ಬಿಗಿನಿಂಗ್ ಆಫ್ ದಿ ವರ್ಡ್, ಸಫಿಕ್ಸ್ ಅಂದ್ರೆ ಎಂಡ್ ಆಫ್ ದಿ ವರ್ಡ್. ನೋಡಿ, ಸಫಿಕ್ಸಸ್ ಆರ್ ಆಡೆಡ್ ಟು ದಿ ಎಂಡ್ ಆಫ್ ಅ ರೂಟ್ ವರ್ಡ್. ರೂಟ್ ವರ್ಡ್ ಅಂದ್ರೆ ಮೂಲ ಪದ. ಮೂಲ ಪದದ ಕೊನೆಗೆ ಅಥವಾ ನಂತರ ಸೇರಿಸ್ತಕ್ಕಂಥ ಪದಗಳನ್ನ ನಾವು ಸಫಿಕ್ಸ್ ಅಂತ ಕರಿತೀವಿ. ನೋಡಿ, ಇಲ್ಲಿ ಒಂದು ಪದವನ್ನ ಕೊಟ್ಟಿದ್ದೀವಿ, ಯೂಸ್. ಯೂಸ್ ಅಂದ್ರೆ ಏನು? ಉಪಯೋಗಿಸುವಂತ. ರೈಟ್. ಈ ಯೂಸ್ ಅನ್ನೋದು ಇಲ್ಲಿ ಯಾವುದೇ ಒಂದು ಪ್ರಿಫಿಕ್ಸ್ ಮತ್ತು ಸಫಿಕ್ಸ್ ಸೇರಿಸಿಲ್ಲ. ಅಂದ್ರೆ ಈ ವರ್ಡ್ಗಿಂತ ಬಿಫೋರ್ ಅಲ್ಲಿ ಮತ್ತು ಎಂಡ್ ಅಲ್ಲಿ ಯಾವುದೇ ಪದ ಸೇರಿಸಿಲ್ಲ. ಇದು ಒರಿಜಿನಲ್ ವರ್ಡ್ ಇದೆ, ಹೌದಾ? ಇದನ್ನ ನಾವು ಏನಂತ ಕರಿತೀವಿ? ಒರಿಜಿನಲ್ ವರ್ಡ್ ಇದ್ರೆ ಅದನ್ನ ನಾವು ರೂಟ್ ವರ್ಡ್ ಅಂತ ಕರಿತೀವಿ. ರೈಟ್. ಸೊ ರೂಟ್ ವರ್ಡ್ ಜೊತೆಗೆ ಪ್ಲಸ್ ಲೆಸ್ ಸೇರಿಸಿದಾಗ ಏನಾಗುತ್ತೆ? ಯೂಸ್ ಪ್ಲಸ್ ಲೆಸ್ ಯೂಸ್ಲೆಸ್ ಆಗುತ್ತೆ. ಈ ಲೆಸ್ ಅನ್ನೋದು ಏನು? ಲೆಸ್ ಅನ್ನೋದು ಸಫಿಕ್ಸ್. ನೋಡಿ, ನಾವು ಯೂಸ್ ಅಂತಕ್ಕಂಥ ವರ್ಡ್ ನಂತರ ಸೇರಿಸಿದ್ದೀವಿ ಎಂಡ್ ಅಲ್ಲಿ. ಯೂಸ್ ನಂತರ ಎಂಡ್ ಅಲ್ಲಿ ಲೆಸ್ ಸೇರಿಸ್ತೀವಿ. ಸೊ ಒಂದು ರೂಟ್ ವರ್ಡ್ ದ ಎಂಡ್ ಅಲ್ಲಿ ಸೇರಿಸ್ತಕ್ಕಂಥದ್ದು ಅಥವಾ ಕೊನೆಗೆ ಸೇರಿಸ್ತಕ್ಕಂಥ ಪದವನ್ನ ನಾವು ಸಫಿಕ್ಸ್ ಅಂತ ಕರಿತೀವಿ. ಎಸ್. ಸೊ ಎರಡು ಕೂಡಿಸಿದಾಗ ಏನಾಗುತ್ತೆ? ರೂಟ್ ವರ್ಡ್ ಮತ್ತು ಸಫಿಕ್ಸ್ ಯೂಸ್ ಪ್ಲಸ್ ಲೆಸ್ ಕೂಡಿಸಿದಾಗ ಅದು ಯೂಸ್ಲೆಸ್ ಆಗುತ್ತೆ. ಈ ಯೂಸ್ಲೆಸ್ ಅನ್ನೋದು ರೂಟ್ ವರ್ಡ್ ಅಲ್ಲ. ಯಾಕೆ ಯೂಸ್ಲೆಸ್ ರೂಟ್ ವರ್ಡ್ ಅಲ್ಲ? ಈ ಯೂಸ್ ಅಂತಕ್ಕಂಥ ಪದದ ಮುಂದೆ ಲೆಸ್ ಅಂತಕ್ಕಂಥ ಇನ್ನೊಂದು ಸಫಿಕ್ಸ್ ಅನ್ನ ಸೇರಿಸಿದೀವಿ. ಹೀಗಾಗಿ ಯೂಸ್ಲೆಸ್ ಅನ್ನೋದು ಅದು ರೂಟ್ ವರ್ಡ್ ಅಲ್ಲ. ಯೂಸ್ ಅನ್ನೋದು ರೂಟ್ ವರ್ಡ್, ಯಾಕಂದ್ರೆ ಇಲ್ಲಿ ಏನು ಸೇರಿಸಿಲ್ಲ. ರೈಟ್. ನೋಡೋಣ ಈಗ ನಾವು ಸಫಿಕ್ಸ್ ಎಕ್ಸಾಂಪಲ್ ಗಳನ್ನ ನೋಡೋಣ. ಎಕ್ಸಾಂಪಲ್ ನಾವು ಜಾಸ್ತಿ ನೋಡಿದಾಗ ಮಾತ್ರ ಅದು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಟ್ರೀಟ್ ಪ್ಲಸ್ ಮೆಂಟ್ ಟ್ರೀಟ್ಮೆಂಟ್. ಟ್ರೀಟ್ ಅಂದ್ರೇನು? ಉಪಚರಿಸೋದು. ಟ್ರೀಟ್ಮೆಂಟ್ ಅಂದ್ರೇನು? ಉಪಚರಿಸೋದು. ಅಂದ್ರೆ ಒಂದು ಹೊಸ ಪದವನ್ನ ಸೇರಿಸಿದ್ದೀವಿ. ರೈಟ್. ಇಲ್ಲಿ ಮೆಂಟ್ ಅನ್ನೋದು ಏನಾಗುತ್ತೆ? ಸಫಿಕ್ಸ್ ಆಗುತ್ತೆ. ರೂಟ್ ಅನ್ನೋದು ಟ್ರೀಟ್ ಅನ್ನೋದು ರೂಟ್ ವರ್ಡ್. ರೂಟ್ ವರ್ಡ್ ಪ್ಲಸ್ ಸಫಿಕ್ಸ್. ರೈಟ್. ಬಿಲೀವ್ ಪ್ಲಸ್ ಏಬಲ್ ಬಿಲೀವೇಬಲ್. ಬಿಲೀವ್ ಅಂದ್ರೆ ನಂಬು, ಬಿಲೀವೇಬಲ್ ಅಂದ್ರೆ ನಂಬಿಕೆಗೆ ಅರ್ಹವರಾಗಿರೋದು ಅಂತ. ರೈಟ್. ವರ್ತ್ ಪ್ಲಸ್ ಲೆಸ್ ವರ್ತ್ಲೆಸ್. ವರ್ತ್ ಅನ್ನೋದು ರೂಟ್ ವರ್ಡ್, ಲೆಸ್ ಅನ್ನೋದು ಸಫಿಕ್ಸ್. ಸೊ ಈ ಎರಡು ಪದಗಳನ್ನ ಕೂಡಿಸಿದಾಗ ಏನಂತೆ? ವರ್ತ್ಲೆಸ್. ವರ್ತ್ ಅಂದ್ರೆ ಬೆಲೆ ಬಾಳುವುದು, ವರ್ತ್ಲೆಸ್ ಅಂದ್ರೆ ಬೆಲೆ ಇಲ್ಲದು ಅಂತ. ಅಗ್ರಿ ಪ್ಲಸ್ ಮೆಂಟ್ ಅಗ್ರಿಮೆಂಟ್. ಇಲ್ಲಿ ಮೆಂಟ್ ಅನ್ನೋದು ಸಫಿಕ್ಸ್ ಆಗುತ್ತೆ. ರೈಟ್. ನೆಕ್ಸ್ಟ್ ಪೇಂಟ್ ಪ್ಲಸ್ ಇಂಗ್ ಪೇಂಟಿಂಗ್. ಎಸ್. ಪೇಂಟ್ ಅನ್ನೋದು ರೂಟ್ ವರ್ಡ್, ING ಅನ್ನೋದ್ರಲ್ಲಿ ನಾವು ಸಫಿಕ್ಸ್ ಅನ್ನ ಆಡ್ ಮಾಡ್ತೀವಿ, ಜೆರೂಡ್ ಫಾರ್ಮ್ ಅಂತ ಕೂಡ ಕರಿತೀವಿ. ಕೇರ್ ಪ್ಲಸ್ ಲೆಸ್ ಕೇರ್ಲೆಸ್. ಇಲ್ಲಿ ಕೇರ್ ಅನ್ನೋದು ರೂಟ್ ವರ್ಡ್, ಲೆಸ್ ಅನ್ನೋದು ಸಫಿಕ್ಸ್. ಎರಡು ಕೂಡಿಸಿದಾಗ ಏನಾಗುತ್ತೆ? ಕೇರ್ಲೆಸ್ ಅಂತ. ಕೇರ್ ಅಂದ್ರೇನು? ನಿಗಾ ವಹಿಸೋದು. ಕೇರ್ಲೆಸ್ ಅಂದ್ರೆ ನಿಗಾ ವಹಿಸದೇ ಇರೋದು, ಕೇರ್ಲೆಸ್ ಮಾಡೋದು ಅಂತ ಅರ್ಥ. ಕೈಂಡ್ ಪ್ಲಸ್ ನೆಸ್ ಕೈಂಡ್ನೆಸ್. ರೈಟ್. ನೆಕ್ಸ್ಟ್ ಸ್ಲೋ ಪ್ಲಸ್ ಸ್ಲೋಲಿ. ರನ್ ಪ್ಲಸ್ ER ರನ್ನರ್. ಇಲ್ಲಿ ER ಅನ್ನೋದು ಸಫಿಕ್ಸ್ ಆಗುತ್ತೆ. ಚೈಲ್ಡ್ ಪ್ಲಸ್ ಈಸ್ ಚೈಲ್ಡಿಶ್. ಈ ತರ ಒಂದು ವರ್ಡ್ ಅಂದ್ರೆ ರೂಟ್ ವರ್ಡ್ ನ ನಂತರ ಸೇರಿಸ್ತಕ್ಕಂಥ ಎಲ್ಲ ಪದಗಳನ್ನು ನಾವು ಸಫಿಕ್ಸ್ ಅಂತ ಕರಿತೀವಿ. ಸಫಿಕ್ಸ್ ಸೇರಿಸಿದಾಗ ಕೆಲವೊಂದು ಪದಗಳು ಅಪೋಸಿಟ್ ವರ್ಡ್ ಆಗುತ್ತೆ, ಕೆಲವೊಂದು ಹೊಸ ಪದ ಕ್ರಿಯೇಟ್ ಆಗುತ್ತೆ. ಅಂದ್ರೆ ಅಡ್ಜೆಕ್ಟಿವ್ ಆಗಿರ್ಬೋದು ಅಥವಾ ಆಡ್ವರ್ಬ್ ಆಗಿರ್ಬೋದು, ಜಾಸ್ತಿ ಅಡ್ಜೆಕ್ಟಿವ್ ಆಗುತ್ತೆ. ರೈಟ್. ಸೊ ಸಫಿಕ್ಸ್ ಅಂದ್ರೆ ಏನು, ಪ್ರಿಫಿಕ್ಸ್ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. ಸಫಿಕ್ಸ್ ಮತ್ತು ಪ್ರಿಫಿಕ್ಸ್ ಏನು? ಇವೆರಡು ಅಫಿಕ್ಸೆಸ್. ಅಫಿಕ್ಸೆಸ್ ನ ಎರಡು ಪ್ರಕಾರಗಳು. ಎಸ್. ಅಫಿಕ್ಸೆಸ್ ಅಂದ್ರೆ ಬಿಗಿನಿಂಗ್ ಅಲ್ಲಿ ಅಥವಾ ಎಂಡ್ ಅಲ್ಲಿ ಸೇರಿಸ್ತಕ್ಕಂಥ ಪದಗಳನ್ನ ಅಫಿಕ್ಸ್ ಅಂತ ಕರಿತೀವಿ. ಸೊ ಬಿಗಿನಿಂಗ್ ಅಲ್ಲಿ ಸೇರಿಸತಕ್ಕ ಒಂದು ಪರ್ಟಿಕ್ಯುಲರ್ ಹೆಸರು ಕೊಡ್ತೀವಿ, ದಟ್ ಈಸ್ ಪ್ರಿಫಿಕ್ಸ್. ಎಂಡ್ ಅಲ್ಲಿ ಸೇರಿಸ್ತಕ್ಕಂಥ ವರ್ಡ್ಗಳನ್ನ ನಾವು ಪರ್ಟಿಕ್ಯುಲರ್ ಹೆಸರು ಕೊಟ್ಟಿದ್ದೀವಿ, ದಟ್ ಈಸ್ ಸಫಿಕ್ಸ್. ಇದು ಪ್ರಿಫಿಕ್ಸ್ ಮತ್ತು ಸಫಿಕ್ಸ್ ಅಂತ. ಸೊ ವಿಡಿಯೋ ಅರ್ಥ ಆಗಿದೆ ಅನ್ಕೋತೀನಿ. ಈ ಒಂದು ವಿಡಿಯೋ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಡೌಟ್ಸ್ ಅನ್ನ ಕೇಳಬಹುದು. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. If you like the video, subscribe to our channel to get more videos. Thank you all.